ರಾಜ್ಯದಲ್ಲಿ ಎಲ್ಲ ಇಲಾಖೆಯಲ್ಲಿ ತನಿಖೆಯ ಹಂತದಲ್ಲಿರುವ ಹಗರಣಗಳನ್ನು ಮುಂದಿನ 2 ತಿಂಗಳ ಒಳಗೆ ತನಿಖೆ ಪೂರ್ಣಗೊಳಿಸಿ ವರದಿಯನ್ನ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಆದೇಶ ಹೊರಡಿಸಿದ್ದಾರೆ. ಇದಕ್ಕಾಗಿ ಸಿದ್ದರಾಮಯ್ಯ ವಿಶೇಷ ತಂಡವನ್ನ ರಚಿಸಿದ್ದು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತಂಡದ ಜವಾಬ್ದಾರಿಯನ್ನ ವಹಿಸಿದ್ದಾರೆ. ತಂಡದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಕೆ. ಪಾಟೀಲ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಮತ್ತು ಸಂತೋಷ್ ಲಾಡ್ ರವರನ್ನು ಒಳಗೊಂಡಿದೆ. ಮುಡಾ ಹಗರಣದ ಆರೋಪ ಕಾಂಗ್ರೆಸ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಕೋವಿಡ್ ಹಗರಣದ ವರದಿಯ ಸುದ್ದಿ ಹರಿಬಿಟ್ಟಿದ್ರು. ಈಗ ಬಿಜೆಪಿ ನಾಯಕರಿಗೆ ತಿರುಗುಬಾಣ ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಎಲ್ಲಾ ತನಿಖೆಯ ಹಂತದಲ್ಲಿರುವ ಹಗರಣದ ವರದಿ ಕೇಳಿದ್ದಾರೆ. ಇದರ ಬಗ್ಗೆ ಸಾಮಾಜಿಕ ಜಾಲತಾಣವಾದ ಎಕ್ಸ್ ಖಾತೆಯಲ್ಲಿ ಆದೇಶದ ಪ್ರತಿಯನ್ನ ಹಂಚಿಕೊಂಡಿದ್ದಾರೆ. ಮೂಡಾಬಾಣಕ್ಕೆ ಮುಖ್ಯಮಂತ್ರಿಯಿಂದ ತಿರುಗುಬಾಣ ಬಂದಿದೆ. ಈಗ 2 ತಿಂಗಳ ಗಡುವನ್ನ ನೀಡಿ ಸಿಎಂ ಸಿದ್ದರಾಮಯ್ಯ ಅವರು ಆದೇಶ ಹೊರಡಿಸಿದ್ದಾರೆ. ರಾಜ್ಯದಲ್ಲಿ ಹಗರಣಗಳ ತನಿಖೆಗೆ ವಿಶೇಷ ತಂಡದ ರಚನೆಯನ್ನ ಮಾಡಿದ್ದಾರೆ. ಈ ತಂಡಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೇತೃತ್ವವನ್ನ ವಹಿಸಿದ್ದಾರೆ. ರಾಜ್ಯದಲ್ಲಿ ಯಾವೆಲ್ಲ ಇಲಾಖೆಯಲ್ಲಿ ತನಿಖೆಯ ಹಂತದಲ್ಲಿರುವ ಹಗರಣಗಳನ್ನ ಮುಂದಿನ 2 ತಿಂಗಳ ಒಳಗೆ ತನಿಖೆಯನ್ನ ಪೂರ್ಣಗೊಳಿಸಿ ವರದಿಯನ್ನ ನೀಡುವಂತೆ ಇದೀಗ ಸಿಎಂ ಸಿದ್ದರಾಮಯ್ಯ ಆದೇಶ ಹೊರಡಿಸಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ವಿಶೇಷ ತಂಡವನ್ನ ಕೂಡ ರಚಿಸಿದ್ದು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತಂಡದ ಜವಾಬ್ದಾರಿಯನ್ನ ಕೂಡ ವಹಿಸಿದ್ದಾರೆ. ತಂಡದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಕೆ. ಪಾಟೀಲ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಮತ್ತು ಸಂತೋಷ್ ಲಾಡ್ ರವರನ್ನ ಒಳಗೊಂಡಿದೆ. ಮೂಡಾ ಹಗರಣದ ಆರೋಪ ಕಾಂಗ್ರೆಸ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಕೋವಿಡ್ ಹಗರಣದ ವರದಿಯನ್ನ ಹರಿಬಿಟ್ಟಿದ್ರು. ಈಗ ಬಿಜೆಪಿ ನಾಯಕರಿಗೆ ತಿರುಗುಬಾಣ ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಎಲ್ಲಾ ತನಿಖೆಯ ಹಂತದಲ್ಲಿರುವ ಹಗರಣದ ವರದಿಯನ್ನ ಕೇಳಿದ್ದಾರೆ. ಇದರ ಬಗ್ಗೆ ಸಾಮಾಜಿಕ ಜಾಲತಾಣವಾದ ಎಕ್ಸ್ ಖಾತೆಯಲ್ಲಿ ಆದೇಶದ ಪ್ರತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ.